ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಮೇನ್ ಆಗಿ RCB ಲಾಸ್ಟ್ ಮ್ಯಾಚ್ DC ಮೇಲೆ ಸೋತ್ ಮೇಲೆ ತುಂಬಾ ಟೀಮ್ ಅಲ್ಲಿ ಸ್ವಲ್ಪ ಅಲ್ಲಲ್ಲ ಕಲ್ಲಲ್ಲ ಆಗಿದೆಯಾ? ನಿಜ, ಖಂಡಿತವಾಗ್ಲು. ಯಾಕಂದ್ರೆ ಅಷ್ಟಲ್ಲೇನ ಕಲ್ಲಲ್ಲ ಆಗದೆ ಇದ್ರು ಸ್ವಲ್ಪ ಟೀಮು ಚೇಂಜಸ್ ಮಾಡೋ ಸಾಧ್ಯತೆ ಇದೆ. ಪ್ಲೇಯಿಂಗ್ 11 ನಲ್ಲಿ ಇಲ್ಲ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಚೇಂಜ್ ಆಗೋ ಸಾಧ್ಯತೆ ತುಂಬಾನೇ ಇದೆ. ಏನಾಗ್ತಾ ಇದೆ ಮ್ಯಾಚ್ ಎಲ್ಲ ಸೋತ್ ಮೇಲೆ ಏನೆಲ್ಲ ಅನಾಲಿಟಿಕ್ ಮಾಡ್ಕೊಂಡ್ರು, ಟೀಮ್ ಅಲ್ಲಿ ಏನೆಲ್ಲ ಚೇಂಜಸ್ ಎಲ್ಲ ಆಗ್ಬೇಕು, ವಿರಾಟ್ ಕೊಹ್ಲಿ ಅವರ ಆಟ ಯಾವ ರೀತಿ ಇರಬೇಕಂತ ತುಂಬಾ ಚರ್ಚೆಗಳು ನಡೆದಿರುವಂತೆ. ಆ ಚರ್ಚೆಗಳೇನು, ಏನಾಗ್ತಾ ಇದೆ, ಮೇನ್ ಆಗಿ GT ವಿರುದ್ಧ ನಮ್ಮ RCB ಮ್ಯಾಚ್ ಇರುತ್ತೆ. ಈ RCB ಮ್ಯಾಚ್ ಅಲ್ಲಿ GT ವಿರುದ್ಧ ಇದ್ದಾಗ ಏನು ಪಾಸಿಟಿವ್ಸ್ ಇದಾವೆ, ಏನ್ ನೆಗೆಟಿವ್ಸ್ ಇದಾವೆ, ನಮಗೂ ಅವ್ರಿಗೂ ಕಂಪ್ಯಾರಿಟಿವ್ ಏನು, ಅವ್ರ ಹತ್ರ ಏನು ಬಂಡವಾಳ ಇದೆ, ನಮ್ಮ ಹತ್ರ ಬಂಡವಾಳ ತಕ್ಕಂತೆ ಉತ್ತರ ಕೊಡೋಕೆ ನಮ್ಮ ಹತ್ರ ಹಣ ಇದೆಯಾ ಅಂದ್ರೆ ಸಿಂಪಲ್ ಆಗಿ ಹೇಳ್ತಾ ಇದೀನಿ. ಆ ರೀತಿಯಾದ ಪ್ಲಾನ್ ಮಾಡ್ಕೊಂಡಿದ್ರೆ ಆ ಪ್ಲಾನ್ ಗಳೆಲ್ಲ ಏನು, ಯಾವ ರೀತಿ ಆಗ್ಬೋದು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೇನ್ ಆಗಿ RCB GT ಅಂತ ಬಂದಾಗ ಒಂದಂತೂ ಬಂದ್ಕೊಳ್ಳಿ, ಖಂಡಿತವಾಗ್ಲು ಕಂಪೇರ್ ಟು GT RCB ತುಂಬಾನೇ ಸ್ಟ್ರಾಂಗ್ ಇದೆ, ನೋ ಡೌಟ್ ತುಂಬಾನೇ ಸ್ಟ್ರಾಂಗ್ ಇದೆ. ಬಟ್ ಒಂದ್ ಥಿಂಕ್ ಏನಂದ್ರೆ GT ಅಲ್ಲಿ ಟಾಪ್ ಬೌಲರ್ಸ್ ಇದಾರೆ, ನಮ್ಗಿಂತ ಟಾಪ್ ಬೌಲರ್ಸ್ ಅಂತಾನೆ ಹೇಳ್ತೀನಿ ನಾನು ಖಂಡಿತವಾಗ್ಲು. ಯಾಕಂದ್ರೆ ಈಗಿರೋ ಒಂದು ಸಿಚುವೇಶನ್ ಅಲ್ಲಿ ಅವ್ರು ಒಂದು ಟೀಮ್ ಅಲ್ಲಿ ರಬಡ್ ಆಗಿರ್ಬೋದು, ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ರಶೀದ್ ಖಾನ್ ಆಗಿರ್ಬೋದು, ಅದಾದ್ಮೇಲೆ ಹೊಸಬ ಬೌಲರ್ ಆಗಿರ್ಬೋದು, ಸಖತ್ತಾಗನೆ ಬೌಲ್ ಮಾಡ್ತಾ ಇದಾರೆ, ಸಖತ್ತಾಗನೆ ಟ್ವಿಸ್ಟ್ ಟರ್ನ್ಸ್ ಎಲ್ಲ ಕೊಡ್ತಿದ್ದಾರೆ. ಬಟ್ ಬ್ಯಾಟಿಂಗ್ ಅಂತ ತಗೊಂಡಾಗ ಮಾತ್ರ ವೀಕ್ ಇದೆ GT. ಗುಜರಾತ್ ಟೈಟನ್ಸ್ ಬ್ಯಾಟಿಂಗ್ ಅಂತ ತಗೊಂಡಾಗ ತುಂಬಾ ವೀಕ್ ಇದೆ. ಆದ ಕಾರಣ ನಮ್ಮ RCB ಕಂಪೇರ್ ಮಾಡಿದಾಗ ಮಾತ್ರ ಬ್ಯಾಟಿಂಗ್ ಅಂತ ತಗೊಂಡಾಗ ಅದರಲ್ಲಿ ಕೇವಲ ಓಪನರ್ಸ್ ಮಾತ್ರ ಚೆನ್ನಾಗಿ ಆಡ್ತಾರೆ. ಆ ಸಾಯಿ ಸುದರ್ಶನ್ ಫಾರ್ಮ್ ಆಗಲಿಲ್ಲ. ಮೇನ್ ಆಗಿ ಇಲ್ಲಿ ಗಿಲ್ಲಿ ಮತ್ತು ಜಾಸ್ ಬಟ್ಲರ್ ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಅವ್ರಿಬ್ಬರನ್ನ ಬಿಟ್ರೆ ಇನ್ ಯಾರು ಇಂಪಾರ್ಟೆಂಟ್ ಆಗಲ್ಲ. ಬೇರೆ ಹಿಂದ್ಗಡೆ ಇರೋ ಬ್ಯಾಟ್ಸ್ಮನ್ಗಳ ಅಲ್ಲ ಗುರು ಅವರು ಖಂಡಿತವಾಗ್ಲು. ಯಾಕೆ ಅಂದ್ರೆ ಅಂತ ಟೀಮ್ ಕಟ್ತಾರೆ, ಏನಕ್ಕೆ ಗೊತ್ತಾಗಲ್ಲ. ಮೇನ್ ಆಗಿ ಫಿಲಿಪೀನ್ಸ್ ಆಡ್ತಾ ಇಲ್ಲ, ಅದಾದ್ಮೇಲೆ ಶಾರುಖ್ ಖಾನ್ ಏನಕ್ಕೆ ತಗೊಂಡೋಗ್ತಾರೋ ಗೊತ್ತಾಗ್ತಾ ಇಲ್ಲ. ರಾಹುಲ್ ತ್ರಿಪಾಠಿ ಅಂತ ಆಡಿದ್ದೇ ನೋಡಿಲ್ಲ. ರಾಶಿದ್ ಖಾನ್ ಯಾವಾಗ ಆಡ್ತಾರೋ ಗೊತ್ತಿಲ್ಲ. ಆ ರೀತಿ ಇದೆ ಎಂಡ್ ಅಲ್ಲಿ ಬ್ಯಾಟಿಂಗ್ ಲೈನ್ ಅಪ್. ಅದೇ ರೀತಿ ನಮ್ಮ RCB ತಗೊಂಡಾಗ ಮೇನ್ ಆಗಿ ಇವ್ರು ಏನಂದ್ರೆ ಒಂದ್ ವೇಳೆ ಚೇಂಜಿಂಗ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. GT ಅವರು ಚೇಂಜಿಂಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಓಪನರ್ಸ್ ಏನಾದ್ರು ನಿಂತ್ಕೊಂಡ್ಬಿಟ್ರು ಅಂದ್ರೆ ಕತೆ ಮುಗಿಸೇ ಬಿಡ್ತಾರೆ ಅವರು. ಆ ರೀತಿ ಆಡ್ತಾರೆ. ಬಟ್ ನಮ್ಮ RCB ಬೌಲಿಂಗ್ ಅಲ್ಲಿ ಚೇಂಜಸ್ ಆಗ್ಬೇಕಾ, ಚೇಂಜಸ್ ಇದೆಯಾ? ಖಂಡಿತವಾದ ಚೇಂಜಸ್ ಅಂತೂ ಇಲ್ಲ. ಒಂದು ವೇಳೆ ಚೇಂಜಸ್ ಏನಾದ್ರು ಮಾಡಿದ್ರೆ ರೋಮಯಾರೋ ಶಪೋಡ ಬದಲು ಬೇರೆ ಒಬ್ಬ ಆಟಗಾರ ಬರೋ ಸಾಧ್ಯತೆ ಇದೆ. ಆ ಆಟಗಾರ ಯಾರು ಅಂತ ಕೇಳೋದಾದ್ರೆ ಜಾಕೋಬ್ ಬೆತ್ತಲ್ ಅಂತ ಹೇಳ್ತೀನಿ ಖಂಡಿತವಾಗ್ಲು. ಹೌದು, ಜಾಕೋಬ್ ಬೆತ್ತಲ್ ಅವರು ಬರುವ ಸಾಧ್ಯತೆ ತುಂಬಾನೇ ಇದೆ. ಅದೇ ರೀತಿಯಾಗಿ ಒಬ್ಬ ಬೌಲರ್ ಬೇಕಲ್ಲ ಗುರು, ಆಲ್ರೌಂಡರ್ ಯಾರು ಬರ್ತಾರೆ ನಮ್ಮ RCB ಅಂತ ಕೇಳಿದ್ರೆ ವೆಂಕಟೇಶ್ ಅಯ್ಯರ್ನ ತಗೊಳ್ಳೋ ಸಾಧ್ಯತೆ ಇದೆ RCB ಅಲ್ಲಿ. ಆದ ಕಾರಣ ಇವೆರಡು ಚೇಂಜಸ್ ಆಗೋ ಸಾಧ್ಯತೆ ತುಂಬಾನೇ ಇದೆ. ಇನ್ನೊಂದು ವಿರಾಟ್ ಕೊಹ್ಲಿ ಅವರಿಗೆ ಒಂದ್ ಸ್ವಲ್ಪ ಅಂದ್ರೆ ಅವ್ರಿಗೆ ಈಗ ಯಾರಲ್ಲ ಬಿಡಿ, ಮಿಸ್ಟರ್ RCB ಅಂತ ಕರೋ ವಿರಾಟ್ ಕೊಹ್ಲಿ ಅವ್ರಿಗೆ ಏನಂದ್ರೆ ಸ್ವಲ್ಪ ಹ್ಯಾಂಗರಿಂಗ್ ಆಟ ಆಡಿ, ಒಡಿಬಡ ಆಟ ಬೇಡ, ಸ್ಟ್ರೈಕ್ ರೇಟ್ ಅವಶ್ಯಕತೆ ಇಲ್ಲ, ನೀವು ನೀಟಾಗಿ ಆಟ ಆಡಿದ್ರೆ ಸಾಕು ಅಂತ ಹೇಳಿ ಒಂದು ಮೆಸೇಜ್ ಬಂದಂತ ಅಪ್ಡೇಟ್ ಇದೆ. ನೋಡೋಣ ಯಾವ ರೀತಿಯೆಲ್ಲ ಆಟ ಆಡ್ತಾರೆ, ಯಾವ ರೀತಿಯೆಲ್ಲ ಆಡಬಹುದು ಅಂತ. ಇನ್ನು ಅದೇ ರೀತಿಯಾಗಿ ಪ್ಲೇಯಿಂಗ್ ಲೈನ್ ತಗೊಂಡಾಗ ಎರಡು ಮಾತ್ರ ಚೇಂಜಸ್ ಆಗೋ ಸಾಧ್ಯತೆ ಇದೆ. ರೋಮೋರಿಯಾ ಶಪೋಡ ಬಂದು ಜಾಕೋಬ್ ಬೆತ್ತಲ್ ಬರೋ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಒಬ್ಬರನ್ನ ಬೌಲರ್ ಕುಂಸಿ ವೆಂಕಟೇಶ್ ಅಯ್ಯರ್ ಬರೋ ಸಾಧ್ಯತೆ ಖಂಡಿತವಾಗ್ಲಿದೆ ಅಂತಾನೆ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಆಗುತ್ತೆ, ಗೊತ್ತಿರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾವ ರೀತಿ ಎಲ್ಲ ಸ್ಕೋರ್ ಆಗ್ತದೆ. ಲಾಸ್ಟ್ ಒಂದು ಮ್ಯಾಚ್ ಅಲ್ಲಿ ನಮ್ಮರು ಕೇವಲ 175 ರನ್ ಮಾತ್ರ ಹೊಡೆದಿದ್ರು. ಬಟ್ ಅವ್ರ ಬೌಲಿಂಗ್ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರೆ ಮಾತ್ರ ನಮ್ಮ ಬೌಲಿಂಗ್ ಮಾತ್ರ ಸಖತ್ತಿದೆ. ಹಾಜಲ್ವುಡ್ ಇದ್ದಾರೆ, ಭೂವಿ ಇದ್ದಾರೆ, ಸುಯೇಶ್ ಶರ್ಮಾ ಇದ್ದಾರೆ, ಕುನಾಲ್ ಪಾಂಡೆ ಇದ್ದಾರೆ, ಚೆನ್ನಾಗಿ ಬೌಲ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಅವರ ಒಂದು ಬೌಲಿಂಗ್ಗೆ ಫಾರ್ಮ್ ಅಲ್ಲಿ ಇದ್ದಾರೆ. ಅಂದ್ರೆ ಅವರು ಪ್ರಬಲ್ ಕ್ಯಾಪ್ ತಗೊಂಡು ವಿಕೆಟ್ಗಳ ಜಾಸ್ತಿ, ವಿಕೆಟ್ ಟೇಕರ್ಗಳು ಜಾಸ್ತಿ ಇದ್ದಾರೆ ಆ ಟೀಮಲ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ, ಸರಿನಾ? ಆ ರೀತಿ ಇದೆ. ನಮ್ಮ ಬ್ಯಾಟಿಂಗ್ ತಗೊಂಡಾಗ ಸಖತ್ತಾಗಿರೋ ಟೀಮ್ ಡೇವಿಡ್ ಆಗಿರ್ಬೋದು, ಜಿತೇಶ್ ಶರ್ಮಾ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಅದೇ ರೀತಿಯಾಗಿ ಓಪನರ್ಸ್ ಆಗಿರ್ಬೋದು, ತುಂಬಾ ಸಾಲ್ಟ್ ಆಗಿರ್ಬೋದು, ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಟೈಮ್ ನೋಡಿ, ಮೊನ್ನೆ ರೀಸೆಂಟ್ ಆಗಿ ఢిల్లీ ಮೇಲೆ ತಗೊಂಡಾಗ ಕೇವಲ ಪಟ ಅಂತ ಔಟ್ ಹಾಕ್ಬಿಟ್ರು. ಬಟ್ ಈ ಸಲ ಆ ತರ ಮಾತ್ರ ಆಡಲ್ಲ, ಸಖತ್ತಾಗಿ ಚೆನ್ನಾಗಿ ಆಡ್ತಾರಂತ ಎಕ್ಸ್ಪೆಕ್ಟ್ ಮಾಡಿದೀವಿ. ಇನ್ನೊಂದಾಗಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ರಜತ್ ಪಟಿದಾರ್ ಅವರು ಹೇಳಿದ್ದಾರೆ, ನಮ್ಮ ಟೀಮ್ ಅಲ್ಲಿ ಒಂದು ಬೇರೆ ಟೀಮ್ಗಳನ್ನ ನಾನು ನೋಡಿದ್ರೆ ಅಬ್ಸರ್ವ್ ಮಾಡಿದ್ದೀನಿ, ಒಂದ್ ವೇಳೆ ಮ್ಯಾಚ್ ಸೋತಾಗ ವಿದೇಶಿ ಆಟಗಾರ ಫಾರಿನರ್ಸ್ ಪ್ಲೇಯರ್ಸ್ ಏನಂತ ಕರಿತೀವಿ, ವಿದೇಶಿ ಆಟಗಾರರು ಏನಿದ್ದಾರೆ ಅವ್ರು ಬಂದ್ಬಿಟ್ಟು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ ಗುರು, ಆ ರೀತಿಯಾಗಿರ್ತಾರೆ. ಬಟ್ ನಮ್ಮ ಟೀಮ್ ಅಲ್ಲಿರೋ ವಿದೇಶಿ ಆಟಗಾರರು ಮ್ಯಾಚ್ ಸೋತ್ ಮೇಲೆ ಅಳುವ ಸ್ಥಿತಿಗೆ ಬಂದಿರ್ತಾರೆ, ಕ್ರೈಯಿಂಗ್ ಮಾಡೋ ಸ್ಥಿತಿಗೆ ಬಂದಿರ್ತಾರೆ ಅಂತ ಹೇಳಿ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ರಜತ್ ಪಟಿದಾರ್ ಅವರು. ಯಾಕಂದ್ರೆ ನಮ್ಮ ಟೀಮ್ ಅಲ್ಲಿ ನಮ್ಮಂತ
ಅಂತಹ ಫಾರಿನರ್ಸ್ ಸಿಕ್ಕಿರೋಕೆ ನಾನು ಅದೃಷ್ಟ ಪಟ್ಟಿದ್ದೀನಿ, ಅದೃಷ್ಟ ಮಾಡಿದೀವಿ ನಮ್ಮ ಟೀಮು, ನಮ್ಮ ಮ್ಯಾನೇಜ್ಮೆಂಟ್. ನಾನಂತೂ ಕ್ಯಾಪ್ಟನ್ ಆಗಿ ಇದ್ರ ಬಗ್ಗೆ ತುಂಬಾನೇ ಹೆಮ್ಮೆ ಪಡ್ತೀನಿ ಅಂತೇಳಿ ರಜತ್ ಪಟ್ಟಿದಾರ್ ಅವರು ಹೇಳಿದ್ದಾರೆ. ಏನಂತಂದ್ರೆ ಅದೇ ಹೇಳ್ತಾರೆ, ವಿದೇಶಿ ಆಟಗಾರ ಹೇಳಿದ್ದಾರೆ ಅವ್ರು ಕಣ್ಣೀರು ಹಾಕ್ತಾರೆ ಮ್ಯಾಚ್ ಸೋತ ಮೇಲೆ. ಎಕ್ಸಾಂಪಲ್ ರೋಮೇಶ್ ಶೆಪರ್ಡ್ ಲಾಸ್ಟ್ ಮ್ಯಾಚ್ 15 ರನ್ ಹೊಡ್ಸ್ಕೊಂಡಿರ್ತಾರೆ, ತುಂಬಾ ಫೀಲಿಂಗ್ ಅಲ್ಲಿ ಕುತ್ಕೊಂಡಿದ್ದಾರೆ, ತುಂಬಾ ಫೀಲಿಂಗ್ ಅಲ್ಲಿ ಇತ್ತು ಅಂದ್ರೆ ರಜತ್ ಪಟ್ಟಿದಾರ್ ಅವರು ಹೇಳಿದ್ರು, ಖಂಡಿತವಾಗ್ಲೂ ಹೇಳಿದ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ನಮ್ಮ RCBಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಗ್ರೀನ್ ಟಚ್ ಸ್ವಲ್ಪ ಜಾಸ್ತಿ ಮ್ಯಾಚ್ ಎಲ್ಲ ಸೋತಾರೆ ಗುರು. ಆಡಿರೋ 12 ಮ್ಯಾಚ್ಗಳು 10 ಮ್ಯಾಚ್ ಸೋತಾರೆ, 2 ಮ್ಯಾಚ್ 3 ಮ್ಯಾಚ್ ಮಾತ್ರ ಗೆದ್ದಿರೋದು. ಬಟ್ ನೆಕ್ಸ್ಟ್ ಮ್ಯಾಚ್ ರೆಡ್ ಡ್ರೆಸ್ ಅಲ್ಲಿ ಬರ್ತಾರೆ, ಬೆಂಕಿ ಆಟ ಆಡ್ತಾರೆ, ಗೆಲ್ತಾರೆ ಅನ್ಕೊಂಡಿದ್ದೀನಿ. ಇವು ನೆಗೆಟಿವ್ಸ್ ಪಾಸಿಟಿವ್ಸ್. GTಗೆ ಮಾತ್ರ ಬೌಲಿಂಗ್ ಅಲ್ಲಿ ತುಂಬಾ ಪಾಸಿಟಿವಿಟಿ ಇದೆ. ಅವರು ಬೌಲಿಂಗ್ಗೆ ಮೇನ್ ಆಗಿ ಆಡಬೇಕು. ವಿಕೆಟ್ ಟೇಕರ್ ಇದ್ದಾರೆ, ವಿಕೆಟ್ ಕೊಡಬಾರ್ದು ಅಂತ ನನ್ನ ಅನಿಸಿಕೆ. ಬಟ್ ಡೆತ್ ಬೌಲಿಂಗ್ ಅಂತ ಅಂದಾಗ ಪ್ರಸಿದ್ಧ ಕೃಷ್ಣ ತುಂಬಾ ಚೆನ್ನಾಗಿ ಬೌಲ್ ಮಾಡ್ತಾ ಇದ್ದಾರೆ. ನಮ್ಮ RCBಯಲ್ಲಿ ತಗೊಂಡಾಗ ಬೌಲಿಂಗ್ ಇದೆ, ಬಟ್ ಬ್ಯಾಟಿಂಗ್ ಇದೆ, ಈಕ್ವಲ್ ಆಗಿ ಟೀಮ್. ಅವ್ರ ಟೀಮಲ್ಲಿ ಮಾತ್ರ ಸ್ವಲ್ಪ ಬ್ಯಾಟಿಂಗ್ ಲೋ ಇದೆ. ಬಟ್ ಚೇಂಜಿಂಗ್ ಆದ್ರೆ ಮಾತ್ರ ಕಷ್ಟ ಆಗುತ್ತೆ ಗುರು. ಅವ್ರು ಕೂಡ ಚೇಂಜಿಂಗ್ ಆಡ್ತಾರೆ ಖಂಡಿತವಾಗ್ಲು. ಯಾಕೆ ಅಂದ್ರೆ ದಿಸ್ ಈಸ್ ದ ಬೆಂಗಳೂರು ಪಿಚ್ಚು, ಚಿನ್ನಸ್ವಾಮಿ ಸ್ಟೇಡಿಯಂ ಪಿಚ್ಚು. ಆದ ಕಾರಣ ಅವ್ರು ಕೂಡ ಚೇಂಜಿಂಗ್ ಆಡೋ ಸಾಧ್ಯತೆ ತುಂಬಾನೇ ಇದೆ ಖಂಡಿತವಾಗ್ಲು. ಇದಂತೂ ಸತ್ಯ, ಸರಿನಾ? ಈ ರೀತಿ ಇದೆ ಒಂದು GT ಮತ್ತು ನಮ್ಮ ಬೆಂಗಳೂರು ಕಂಪೇರ್ ಮಾಡ್ಕೊಂಡ್ರೆ ಕಂಪೇರಿಬಿಲಿಟಿ ಇದೆ. ಈ ರೀತಿ ಎಲ್ಲ ಆಗ್ತಾ ಇದೆ. ನೋಡೋಣ ಯಾರೆಲ್ಲ ಏನೆಲ್ಲ ಆಗ್ತಾರೆ, ಏನೆಲ್ಲ ಮಾಡ್ತಾರೆ ಅಂತ. ನಾಳೆ ಮ್ಯಾಚ್ ಇದೆ, ಖಂಡಿತವಾಗ್ಲೂ RCB ಗೆಲುವೇ RCB ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ, ನಾನು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.